Manali, every traveler's tourist favorite place in India. We 90s kids always dreamt of taking a trip with our friends to Manali, just like Hey Jawani Hey Diwani movie. This was one such trip ticked off from my bucket list. Welcome to Himachal Pradesh. ಬಿರ್ಬಿಲಿಂಗಿನ ನೆಕ್ಸ್ಟ್ ಡೇ ನಾವು ಡೈರೆಕ್ಟ್ ಹೊರಟು ಮನಾಲಿ ಹೋಗ್ತಾ ಇದ್ವಿ. ಆನ್ ದ ವೇ ಕುಲು ಶಾಲ್ಸ್ ತುಂಬಾ ಫೇಮಸ್ ಅಂತ ಕೇಳಿದ್ವಿ, ಹಾಗಾಗಿ ಕುಲು ಅಲ್ಲಿ ಸ್ಟಾಪ್ ತಗೊಂಡ್ವಿ. ತ್ರಿಶೂಲ್ ಫ್ಯಾಕ್ಟ್ರಿ ಅಂತ ನಮ್ಮ ಡ್ರೈವರ್ ರೆಕಮೆಂಡ್ ಮಾಡಿದ್ರು. ಇಲ್ಲಿ ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ. ಫ್ಯಾಕ್ಟ್ರಿನೆಲ್ಲ ಹಾಗೆ ನೋಡಿಕೊಂಡು ಅಲ್ಲಿ ತುಂಬಾ ಶಾಲ್ಸ್ ಮತ್ತು ಶ್ವೆಟರ್ಸ್ ಎಲ್ಲ ಥರದ ವಿಂಟರ್ ವೇರ್ ಸಿಗುತ್ತೆ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಎಲ್ಲ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ನೀವು ಶಾಲ್ಸ್ ಸ್ವೆಟರ್ಸ್ನೆಲ್ಲ ನೀವು ಕುಲು ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಳ್ಳೆ ರೀಸನೇಬಲ್ ಪ್ರೈಸಿಗೆ ಸಿಗುತ್ತೆ. ತುಂಬ ಚೀಪ್ ಅಂತಲೂ ಹೇಳಲ್ಲ, ಬಟ್ ತುಂಬ ಕಾಸ್ಟ್ಲಿನೂ ಇಲ್ಲ. ಮನಾಲಿ ಕಂಪೇರ್ ಮಾಡಿದ್ರೆ ಪ್ರೈಸ್ ವಾಸ್ ಲಿಟಲ್ ಬಿಟ್ ಲೋವರ್ ಆ್ಯಂಡ್ ಕ್ವಾಲಿಟಿ ವಾಸ್ ಎಕ್ಸಲೆಂಟ್. ಸೊ ನಾವು ಇಲ್ಲಿ ಸ್ವಲ್ಪ ಶಾಲ್ಸ್ ಮತ್ತು ಸ್ವೆಟರ್ಸ್ನೆಲ್ಲ ಶಾಪಿಂಗ್ ಮಾಡಿ ಇಲ್ಲಿಂದ ಡೈರೆಕ್ಟ್ ನಾವು ಮನಾಲಿಗೆ ಹೋದ್ವಿ. ನೀವು ಮನಾಲಿನ ಬೇಸಾಗಿ ಇಟ್ಕೊಂಡು ಎಲ್ಲ ಕಡೆ ಟ್ರಾವೆಲ್ ಮಾಡ್ಬೋದು. ಕುಲು ಮನಾಲಿಯಿಂದ ಜಸ್ಟ್ 20 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ ಇತ್ತು. ಸೊ ನಾವು ಡೈರೆಕ್ಟ್ ಮನಾಲಿಗೆ ಹೋಗೋ ತನಕ ಈವ್ನಿಂಗ್ ಆಗಿತ್ತು, ಹಾಗಾಗಿ ಡೈರೆಕ್ಟ್ ಮಾಲ್ ರೋಡ್ ಹೋದ್ವಿ. ಮಾಲ್ ರೋಡ್ ಎಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಶಾಪಿಂಗ್ ಮಾಡಿ ಅಲ್ಲಿ ಸ್ವಲ್ಪ ಫುಡ್ ಜಾಯಿಂಟ್ಸ್ ಎಲ್ಲ ಟ್ರೈ ಮಾಡಿ ಡೈರೆಕ್ಟ್ ಹೋಟೆಲ್ ಚೆಕ್ ಇನ್ ಆಗಿ ಆ ಡೇನ ಎಂಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಮ್ಮ ಪ್ಲ್ಯಾನ್ ಇದ್ದಿದ್ದು ಟು ಕವರ್ ಸೊಲಾಂಗ್ ವ್ಯಾಲಿ, ಅಟಲ್ ಟನಲ್, ಶಿಶು ವಿಲೇಜ್. ಆನ್ ದ ವೇ ನಾವು ಹೋಗ್ತಾ ನಾವು ಸ್ನೋ ಬೂಟ್ ಮತ್ತು ಸ್ನೋ ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದ್ವಿ. ಒನ್ ಔಟ್ಫಿಟ್ಟಿಗೆ ₹250 ಪರ್ ಹೆಡ್ ಇನ್ಕ್ಲೂಡಿಂಗ್ ಸ್ನೋ ಬೂಟ್. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿ ನಾವು ಅಟಲ್ ಟನಲ್ ಕಡೆ ಹೊರಟ್ವಿ. ಬಿಫೋರ್ 2010 ಮನಾಲಿಯಿಂದ ಲೇ ಲಡಾಖ್ಗೆ ಕನೆಕ್ಟಿವಿಟಿ ಅಂತ ಇದ್ದಿದ್ದು ಅಂದರೆ ಟು ಕ್ರಾಸ್ ರೋಹತಾಂಗ್ ಪಾಸ್, ಬಟ್ ವಿಂಟರ್ಸಲ್ಲಿ ಅದು ಕ್ಲೋಸ್ ಆಗ್ತಾ ಇತ್ತು ಡ್ಯೂ ಟು ಹೆವಿ ಸ್ನೋಫಾಲ್. ಇಂಜಿನಿಯರಿಂಗ್ ಮಾರ್ವಲ್ ಅಂತಲೇ ಹೇಳ್ಬೋದು. ಅಟಲ್ ಟನಲ್ ಕನ್ಸ್ಟ್ರಕ್ಟ್ ಆದಮೇಲೆ ಡಿಸ್ಟೆನ್ಸ್ 46 ಕಿಲೋಮೀಟರ್ಸಿಂದ 9 ಕಿಲೋಮೀಟರ್ಸ್ಗೆ ಕಡಿಮೆ ಆಯಿತು ಆ್ಯಂಡ್ ಟ್ರಾವೆಲ್ ಆಫ್ ಅವರ್ಸ್ ಕೂಡ ತುಂಬಾ ಕಡಿಮೆ ಆಯಿತು. ಅಟಲ್ ಟನಲ್ ಬಂದುಬಿಟ್ಟು ಲಾಂಗೆಸ್ಟ್ ಹೈವೇ ಟನಲ್ ಅಬೌವ್ 10,000 ಫೀಟ್ ಆ್ಯಂಡ್ ಅಟಲ್ ಟನಲ್ ಈಸ್ ನೇಮ್ಡ್ ಆಫ್ಟರ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ. ಈ ಟನಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ 10 ಇಯರ್ಸೇ ಆಯಿತು. 3 ಅಕ್ಟೋಬರ್ 2020 ಇನಾಗ್ರೇಟ್ ಮಾಡಿದರು ಆ್ಯಂಡ್ ಈ ಟನಲಿಂದ ಥ್ರೂ ಔಟ್ ದ ಇಯರ್ ಲೇ ಲಡಾಖ್ಗೆ ಕನೆಕ್ಟಿವಿಟಿ ಇರುತ್ತೆ. ಅಟಲ್ ಟನಲ್ ಕ್ರಾಸ್ ಆದಮೇಲೆ ಲ್ಯಾಂಡ್ಸ್ಕೇಪ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ವಿ ಫೀಲ್ ಲೈಕ್ ವಿ ಎಂಟರ್ಡ್ ಇನ್ ಒನ್ ವರ್ಲ್ಡ್ ಆ್ಯಂಡ್ ಎಂಡೆಡ್ ಅಪ್ ಇನ್ ಅ ಡಿಫ್ರೆಂಟ್ ಒನ್. ಆ್ಯಂಡ್ ಆಲ್ಸೋ ಟೆಂಪ್ರೇಚರ್ ಗ್ರ್ಯಾಜುವಲಿ ಡಿಕ್ರೀಸಸ್ ಒನ್ಸ್ ಯು ಆರ್ ಇನ್ ಶಿಶು ಆ್ಯಂಡ್ ಕೂಕ್ಸರ್. ನಿಮಗೆ ಸೊಲಾಂಗ್ ವ್ಯಾಲಿಯಲ್ಲಿ ಮತ್ತು ಶಿಶು ಅಲ್ಲಿ ಸ್ನೋ ಆ್ಯಕ್ಟಿವಿಟೀಸ್ ಓಪನ್ ಇರುತ್ತೆ, ಬಟ್ ನಾವು ಜನವರಿ ಫಸ್ಟ್ ವೀಕಲ್ಲಿ ಹೋಗಿದ್ದರಿಂದ ಸ್ನೋಫಾಲ್ ಆಗಿರಲಿಲ್ಲ. ಹಾಗಾಗಿ ಯಾವುದೇ ಆ್ಯಕ್ಟಿವಿಟಿ ಮಾಡಿದ್ರೂ ನಮಗೆ ವರ್ತ್ ಅಂತ ಅನ್ನಿಸಲಿಲ್ಲ. ಸೊ ನಾವು ಯಾವ ಆ್ಯಕ್ಟಿವಿಟೀಸ್ನೂ ತೊಗೊಳ್ಳಿಲ್ಲ. ಸೊ ಇಲ್ಲಿ ಜಿಪ್ ಲೈನ್ ಮತ್ತು ಸ್ನೋ ಸ್ಕೀಯಿಂಗ್, ಆಮೇಲೆ ATV ರೈಡ್, ಈ ಥರ ತುಂಬಾ ಆ್ಯಕ್ಟಿವಿಟೀಸ್ ಇದೆ. ನೀವು ಯಾರೆಲ್ಲ ಇಷ್ಟ ಇದೆ ಅವರೆಲ್ಲ ಆಪ್ಟ್ ಮಾಡ್ಬೋದು. ಆ್ಯಂಡ್ ಪ್ರೈಸಸ್ ತುಂಬಾ ಕಾಸ್ಟ್ಲಿ. ಅವ್ರ ಪ್ಯಾಕೇಜ್ ಹೇಳ್ತಾರೆ ನಿಮಗೆ ಅರೌಂಡ್ 9,000 6,000 ಅಂತ. ತುಂಬ ಬಾರ್ಗೇನ್ ಮಾಡಬೇಕಾಗತ್ತೆ. ಎಲ್ಲ ಆ್ಯಕ್ಟಿವಿಟೀಸ್ ಸೇರಿಬಿಟ್ಟು ಒಂದು ಪ್ರೈಸ್ಗೆ ಕೋಟ್ ಮಾಡ್ತಾರೆ ಅವರು. How it's supposed to be. Wish you'd stayed here right with me. I can't shake that feeling. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವಿರೋದು ಮನಾಲಿಯಲ್ಲಿ. ನೆನ್ನೆ ಬಿರಿಂದ ಮನಾಲಿಗೆ ಬಂದು ನೈಟ್ ಸ್ಟೇ ಮಾಡಿದ್ವಿ. ಸೊ ನೆನ್ನೆ ಈವ್ನಿಂಗ್ ಎಲ್ಲ ನಾವು ಮಾಲ್ ರೋಡ್ ಎಲ್ಲ ಓಡಾಡಿದ್ವಿ. ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದುಬಿಟ್ಟು ಇವತ್ತು ನಾವು ಬೇಗ ಹೋಮ್ ಸ್ಟೇಯಿಂದ ಹೊರಟು ಅಟಲ್ ಟನಲ್ ಕಡೆ ಬಂದ್ವಿ. ಟ್ರಾಫಿಕ್ ಆಗತ್ತೆ ಅಂತ. ಸ್ಟಿಲ್ ನಾವು ಎಷ್ಟೇ ಬೇಗ ಹೊರಟ್ರು ತುಂಬಾ ಟ್ರಾಫಿಕ್ ಇದೆ. ತುಂಬ ಅಷ್ಟೊಂದೇನಲ್ಲ, ಬಟ್ ಸ್ವಲ್ಪ ಟ್ರಾಫಿಕ್ ಇದೆ. ಸೊ ಯಾರೆಲ್ಲ ಅಟಲ್ ಟನಲ್ ಪ್ಲ್ಯಾನ್ ಮಾಡ್ತಿದ್ದಾರಾ ಆದಷ್ಟು ಬೇಗ ಹೊರಟು ರೀಚ್ ಆಗಿ. ಆ್ಯಂಡ್ ಸ್ನೋ ಅಂತೂ ಎಕ್ಸ್ಪೆಕ್ಟ್ ಮಾಡಲೇಬೇಡಿ. ನೀವು ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು, ಸ್ನೋ ಇಲ್ಲ, ಸ್ನೋಫಾಲ್ ಆಗೇ ಇಲ್ಲ ಇನ್ನು ಹಿಮಾಚಲ್ ಪ್ರದೇಶಲ್ಲಿ. ಆ್ಯಂಡ್ ಹಳೆ ಸ್ನೋ ಏನಿದೆ ಅದೇ ಕಾಣಿಸೋದು, ಇಲ್ಲೇನು ಕಾಣಿಸ್ತಾ ಇದೆ ಅದು. ಸೊ ಐ ಥಿಂಕ್ ರೈಟ್ ನಾವು ಫಸ್ಟ್ ವೀಕ್ ಸೆಕೆಂಡ್ ವೀಕ್ ನೀವೇನು ಪ್ಲ್ಯಾನ್ ಮಾಡಿದ್ರು ಇಟ್ಸ್ ವೇಸ್ಟ್ ಅನಿಸುತ್ತೆ. ಸದ್ಯ ಅಂತೂ ಸ್ನೋಫಾಲ್ ಆಗೋ ಯಾವುದೇ ಚಾನ್ಸಸ್ ಇಲ್ಲ. ಹಳೆ ಸ್ನೋನೇ ನೋಡಬೇಕು. ಬಟ್ ನಂದಲೆಸ್ ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲಿ ಕೆಳಗಡೆ ಲೇಕ್ ಇದೆ, ನದಿ ಇದೆ.
ಸೊ ವ್ಯೂ ಚೆನ್ನಾಗಿದೆ. ನೀವು ಅಟಲ್ ಟನಲ್ ಕ್ರಾಸ್ ಮಾಡಿದ್ಮೇಲೆ ನಿಮ್ಗೆ ಏನು 360 ವ್ಯೂ ಕಾಣುತ್ತೆ, ಅದು ತುಂಬಾ ಚೆನ್ನಾಗಿದೆ. ಸ್ನೋ ಅಂತೂ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಸೊ ನಾವು ಕೊಕ್ಸರಲ್ಲಿ ಇದ್ದೀವಿ. ನಿಮಗೆ ಕೊಕ್ಸರಲ್ಲಿ ಸ್ವಲ್ಪ ಸ್ನೋ ಸಿಗುತ್ತೆ ಆ್ಯಂಡ್ ಶಿಶುವಲ್ಲಿ ಸ್ವಲ್ಪ ಸ್ನೋ ಸಿಗುತ್ತೆ. ಅಲ್ಲೂ ಕಡಿಮೆ ಆಗ್ತಾ ಇದೆ. ಸೊ ಇಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟೇ. ಇನ್ನೆಲ್ಲೂ ಸ್ನೋ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸದ್ಯ. ಸೊ ಇಲ್ಲೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗೋಣ. ಆ್ಯಂಡ್ ಈ ಡ್ರೆಸ್ನ ನಾವು ಆ್ಯಕ್ಟಿವಿಟೀಸ್ಗೋಸ್ಕರ ತೊಗೊಂಡಿದ್ದು. ಬಟ್ ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡೋ ನೆಸೆಸಿಟಿನೇ ಇಲ್ಲ ಅನ್ಸುತ್ತೆ, ಬಿಕಾಸ್ ಸ್ನೋ ಇಲ್ಲ. ಸೊ ಲೆಟ್ಸ್ ಎಂಜಾಯ್ ನಾವು. ಹತ್ರ ಇಲ್ಲ. ಓಹೋ, ಒಳ್ಳೆ ಲೀಡರ್ನ ಮುಂದೆ ಕಳ್ಸಿದೀರಾ. ಒಳ್ಳೆ ಲೀಡರ್ನ ಮುಂದೆ ಕಳ್ಸಿದೀರಾ. ಓದಾಗೆ ನೀವು. ಶಿಶು ಕೊಕ್ಸರಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ಗೊತ್ತಾಗಿಲ್ಲ. ಅಲ್ಲೇ ಲಂಚ್ ಮಾಡಿ ಅಲ್ಲೇ ತುಂಬ ಹೊತ್ತು ಆಟ ಆಡಿದ್ವಿ. ಆ್ಯಂಡ್ ಈವ್ನಿಂಗ್ ಆಗ್ತಾ ಆಗ್ತಾ ಟೆಂಪ್ರೇಚರ್ ತುಂಬಾ ಲೋ ಆಯಿತು. ಆ್ಯಂಡ್ ಅಲ್ಲಿಂದ ನಾವು ಡೈರೆಕ್ಟ್ ಹೊರಟು ಮಾಲ್ ರೋಡ್ ಬಂದ್ವಿ. ಎವ್ರಿ ಡೇ ರಿಚುವಲ್ ಆಗಿತ್ತು ಮಾಲ್ ರೋಡ್ ಓಡಾಡೋದು ಆ್ಯಂಡ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದು, ಡಿಫ್ರೆಂಟ್ ಫುಡ್ನ ಟ್ರೈ ಮಾಡೋದು. ಆ್ಯಂಡ್ ಇಟ್ ವಾಸ್ ಒನ್ ಸಚ್ ಡೇ ಆ್ಯಂಡ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ನಾವಿವತ್ತು ಶಿಶುಗೆ ಹೋಗಿದ್ವಿ. ಶಿಶುವಿನ ಬರ್ತಾ ಹಾಗೆ ಮಾಲ್ ರೋಡ್ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಮಾಲ್ ರೋಡ್ ಫುಲ್ ಓಡಾಡಿದ್ವಿ ಇವತ್ತು. ಶಿಶುವಲ್ಲಿ ತುಂಬ ಏನು ಶೂಟ್ ಮಾಡೋಕ್ಕಾಗಿಲ್ಲ, ತುಂಬ ಕೋಲ್ಡ್ ಇತ್ತು. ಈವ್ನಿಂಗ್ ಆಗ್ತಾ ಆಗ್ತಾ ಕೋಲ್ಡ್ ಜಾಸ್ತಿ ಆಯಿತು, ಹಾಗಾಗಿ ಜಸ್ಟ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಸೊ ಮಾಲ್ ರೋಡಲ್ಲಿ ನಾವು ಅಮಿಕೋಸ್ ಬೇಕ್ರಿಗೆ ಬಂದಿದ್ದೀವಿ, ಜರ್ಮನ್ ಬೇಕರ್. ಇಲ್ಲಿ ಫೇಮಸ್ ಬ್ರೌನಿ ಮತ್ತು ಬಗೂಸ್ ಕೇಕ್ ಅಂತ. ಸೊ ಇದನ್ನು ಆರ್ಡರ್ ಮಾಡಿದ್ದೀವಿ. ಇದು ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಇದು ಬ್ರೌನಿ. ಸೂಪರ್. ಆ್ಯಂಡ್ ಇದು ಬಗೂಸ್ ಅಂತ, ಕ್ಯಾರಮೆಲ್ ಬೇಸ್ಡ್. ಬಾಯೊಳಗೆ ಹಾಕಿದ್ರೆ ಮೆಲ್ಟ್ ಆಗ್ತಾಯಿದೆ, ಅಷ್ಟು ಚೆನ್ನಾಗಿದೆ. ಯು ಕ್ಯಾನ್ ಟ್ರೈ ದಿಸ್ ಟು ಇನ್ ಅಮಿಗೋಸ್ ಬೇಕ್ರಿ ನಿಯರ್ ಮಾಲ್ ರೋಡ್. ಆ್ಯಂಡ್ ಓಲ್ಡ್ ಮನಾಲಿ ವೈಬೇ ಕಂಪ್ಲೀಟ್ಲಿ ಡಿಫ್ರೆಂಟ್. ನ್ಯೂ ಮನಾಲಿಯಲ್ಲಿ ಕಮರ್ಷಿಯಲೈಸ್ ಆಗಿದೆ, ತುಂಬಾ ಕ್ರೌಡ್ ಇದೆ. ಬಟ್ ಓಲ್ಡ್ ಮನಾಲಿ ಕೆಫೇಸ್ ಆಗಿರ್ಬೋದು, ಅಲ್ಲಿ ಸಿಗೋ ಐಟಮ್ಸ್ ಆಗಿರ್ಬೋದು, ಕಂಪ್ಲೀಟ್ಲಿ ಡಿಫ್ರೆಂಟ್. ಇಟ್ ಗಿವ್ಸ್ ಅ ಡಿಫ್ರೆಂಟ್ ವೈಬ್ ಆಲ್ ಟುಗೆದರ್. ಸೊ ಮನಾಲಿಲಿದ್ದರೆ ಓಲ್ಡ್ ಮನಾಲಿನ ಎಕ್ಸ್ಪ್ಲೋರ್ ಮಾಡೋದನ್ನ ಮಿಸ್ ಮಾಡಲೇಬೇಡಿ. ಆ್ಯಂಡ್ ವಿ ಎಂಡೆಡ್ ಅಪ್ ಎಕ್ಸ್ಪ್ಲೋರಿಂಗ್ ಸೋ ಮೆನಿ ಕೆಫೇಸ್ ಆ್ಯಂಡ್ ಸ್ಪೆಂಟ್ ಅ ಲಾಟ್ ಆಫ್ ಗುಡ್ ಟೈಮ್.